ಏನು ಪ್ಲಾನಿಂಗ್ ಇಟ್ಕೊಂಡ್ ಬಂದಿದ್ರು ಅದನ್ನ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ವಿಜಯ್ ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ದೇ ಜಾಸ್ತಿ. ಚುನಾವಣೆಗೂ ಮೊದಲು ನೀವು ಹೇಳ್ದಾಗೇನೆ ಇವ್ರು ಎಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಬಿಡಿ, ಅದು MGR ಕಾಲಕ್ಕಾಗೋಯ್ತು, ಜಯಲಲಿತಾ ಆವಾಗಿತ್ತು, ಇವಾಗೆಲ್ಲ ಜನ ಈ ಸಿನಿಮಾದವ್ರು ನೋಡಿ ಓಟ್ ಹಾಕಲ್ಲ ಅಂತಿದ್ದವ್ರನ್ನ ಎಂಥ ಮ್ಯಾಜಿಕ್ ಆಗೋಯ್ತು ಅಂದ್ರೆ ನೀವು ಹೇಳಿದ್ರಿ ದ್ರಾವಿಡ ಪೊಲಿಟಿಕ್ಸ್ ಬಿಟ್ಟು ಬೇರೆ ಯಾವುದೂ ಇಲ್ಲಿ ಬರಲ್ಲ ಅಂತೇಳಿ. ಆದ್ರೆ ಅದೇ ತಮಿಳ್ನಾಡಲ್ಲಿ ಒಬ್ಬ ಸಿನಿಮಾ ಸ್ಟಾರನ್ನ ಗೆಲ್ಲಿಸ್ಬಿಟ್ರು ಅಂದ್ರೆ ಒಂದು ವೇಳೆ ತೆಲುಗಲ್ಲಿ ಗೆಲ್ಲಿಸ್ಬಹುದು, ಅಲ್ಲೆಲ್ಲ ಸಿನಿಮಾ ಕ್ರೇಜ್ ಜಾಸ್ತಿ ಅನ್ಕೊಂಡಿದ್ದವ್ರಿಗೆ ತಮಿಳ್ನಾಡು ಬಿಗ್ ಶಾಕ್ ಅದು. ಆದ್ರೆ ಈಗ ನೋಡಿ ಮೊದಲಿಗೆ ತುಂಬಾ ಖುಷಿ ಕೊಟ್ಟಿದ್ದು ಅಂದ್ರೆ ಅವ್ರದ್ದು ಅಧಿಕಾರಕ್ಕೆ ಬಂದ ಕೂಡಲೇ ಅವ್ರು ಮಾಡಿದ ಒಂದು ಘೋಷಣೆ ನಾವು ಎಲ್ಲರೂ ಮೆಚ್ಕೋತಾರೆ. 717 ಶಾಲಾ ಪಕ್ಕದಲ್ಲಿರುವಂಥ ಬಾರ್ಗಳನ್ನು ಬಂದ್ ಮಾಡಿಸಿದ್ರು. ಇದು ತುಂಬಾ ಅಂದ್ರೆ ಅವರು ಯಾರನ್ನ ಟಾರ್ಗೆಟ್ ಮಾಡಿದ್ರು, ಅವರಿಂದ ಏನು ಬಯಸ್ತಾ ಇದ್ರು, ಈ ಹೆಣ್ಣು ಮಕ್ಕಳು ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ರು ವಿಜಯ್ ಅವರಿಂದಾಗಿ. ನಾವು ನೋಡ್ತಾ ಇದ್ವಿ ಸಿನಿಮಾ ಸ್ಟಾರ್ಸ್ಗಳಲ್ಲಿ ವಿಜಯ್ ಫ್ಯಾನ್ಸ್ ಹೆಣ್ಮಕ್ಳು ಜಾಸ್ತಿ. ದರ್ಶನ್ಗೆ ಹೆಣ್ಮಕ್ಳು ಫ್ಯಾನ್ಸ್ ಜಾಸ್ತಿ ಇದ್ದಾರೋ ಹಂಗೆ ವಿಜಯ್ ಅವ್ರಿಗೆ ಹೆಣ್ಮಕ್ಳು ಜಾಸ್ತಿ. ಸೊ ಅವರು ಈ ಡ್ರಿಂಕ್ಸು ಇದನ್ನೆಲ್ಲ ಬಂದ್ ಮಾಡಿಸ್ಬೇಕು ಅಂತ ಭಾಳ ನಿರೀಕ್ಷೆ ಇಟ್ಟಿದ್ರು. ಅದನ್ನು ವಿಜಯ್ ಮಾಡಿಸಿದ್ರು. ಅದಾದ್ಮೇಲೆ ಸಿಂಗಪ್ಪಣ್ಣೆ ಇರ್ಬೋದು, ಈ ಪೊಲೀಸ್ ಏನು ಹೆಣ್ಮಕ್ಳಿಗೆ ಭದ್ರತೆ ಕೊಡುವಂಥದ್ದು, ಮಹಿಳಾ ಕಾರ್ಯಪಡೆ, ನಮ್ಮಲ್ಲಿ ಚೆನ್ನಮ್ಮ ಪಡೆ ಅಂತೆಲ್ಲ ಇದೆ. ಸೊ ಈ ಥರದ್ದು ಶುರು ಮಾಡಿದ್ದು ಅವ್ರ ಪ್ಲಾನಿಂಗ್ ಪ್ರಕಾರ 100 days ಅಲ್ಲಿ ಇನ್ನೂ ಅವ್ರಿಗೊಂದು ಬಿಗ್ ಏನು ಚಾಲೆಂಜ್ ಬಂದಾಗ ಪ್ರೂವ್ ಆಗುತ್ತೆ ಏನು ಆಕ್ಚುಲಿ ವಿಜಯ್ ಇಸ್ ಕೆಪೇಬಲ್ ಅನ್ನೋದು ಪ್ರೂವ್ ಆಗೋದಕ್ಕೆ ಬೇರೆ ಸಿಚುವೇಶನ್. ಈಗ ಮಧ್ಯಂತರ ಬಜೆಟ್ ಆಗಿದೆ. ಮಧ್ಯಂತರ ಬಜೆಟ್ ಅಲ್ಲಿ ಏನವರು ಒಂದು ಉಂಗುರ, ಹುಟ್ಟಿದ ಮಗುಗೊಂದು ಉಂಗುರ ಕೊಡಿಸ್ತೀವಿ ಅನ್ನೋದು, ಒಂದು ತಾಯಿಗೊಂದು ಗುಣಮಟ್ಟದ ಸೀರೆ, ಒಂದು ಮಾಂಗಲ್ಯ, ಇದಕ್ಕಾಗ್ಲೇ ಒಂದು 860 ಕೋಟಿ, ಬಹುಶಃ ಒಂದು 560 ಕೋಟಿ ಎರಡು ಘೋಷಣೆ ಮಾಡಿದ್ದಾರೆ. ವಿಜಯ್ ಸರ್ಕಾರ ಬಿಡುಗಡೆ ಮಾಡಿರುವಂತಹ ವರದಿಯನ್ನ ಒಂದಿಷ್ಟು ಸಂಕ್ಷಿಪ್ತವಾಗಿ ಹೇಳಿ ಮುಂದುವರ್ಸೋಣ. ಮಹಿಳಾ ಭದ್ರತೆ, ರೈತರ ಕಲ್ಯಾಣ, ಯುವ ಜನತೆ ಕೌಶಲಾಭಿವೃದ್ಧಿ ಮತ್ತು ಪಾರದರ್ಶಕ ಆಡಳಿತಕ್ಕೆ ಸರ್ಕಾರ ಮೊದಲ ಆದ್ಯತೆಯನ್ನು ನೀಡಿದೆ ಅನ್ನೋದನ್ನು ಹೇಳಿದೆ. ಮಹಿಳೆಯರ ಮತ್ತು ಮಕ್ಕಳ ಭದ್ರತೆ ಹಾಗೂ ಕಲ್ಯಾಣಕ್ಕಾಗಿ ಸಿಂಗಪೆನ್, ಅದು ನೀವು ಈಗ ಹೇಳಿದ ಹಾಗೆ ವಿಶೇಷ ಕಾರ್ಯಪಡೆಯನ್ನು ರಚನೆ ಮಾಡಿರೋದು. ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹುಟ್ಟುವಂತಹ ಪ್ರತಿ ಮಗುವಿಗೆ 1 ಗ್ರಾಂ ಚಿನ್ನದ ಉಂಗುರ, ತೈಮಾಮನ್ 3 ಯೋಜನೆಗಾಗಿ 560 ಕೋಟಿ ರೂಪಾಯಿಯನ್ನು ಮೀಸಲು ಇಡಲಾಗಿದೆ. ಅರ್ಹ ಯುವತಿಯರ ಮದುವೆಗೆ 8 ಗ್ರಾಂ ಚಿನ್ನದ ನಾಣ್ಯ ಮತ್ತು ರೇಷ್ಮೆ ಸೀರೆ ನೀಡುವಂತಹ ಅಣ್ಣನ್ಸ್ ಸೀರ್ ಅನ್ನುವಂತಹ ಒಂದು ಯೋಜನೆ, ಅದಕ್ಕೆ 812 ಕೋಟಿ ರೂಪಾಯಿಯನ್ನು ಇಟ್ಟಿದ್ದಾರೆ. ಶಿಕ್ಷಣ ಮತ್ತು ಯುವ ಸಬಲೀಕರಣ ವಿಭಾಗದಲ್ಲಿ ವೆಟ್ರಿ ಕೌಶಲ್ಯ ತರಬೇತಿ ಯೋಜನೆ ಅಡಿಯಲ್ಲಿ 12 ಲಕ್ಷ ವಿದ್ಯಾರ್ಥಿಗಳು ಮತ್ತು 1 ಲಕ್ಷ ಯುವಕರಿಗೆ ಕೌಶಲಾಭಿವೃದ್ಧಿ ತರಬೇತಿಯನ್ನು ನೀಡಲಾಗಿದೆ. ಪೆರುತ್ತಲೈವರ್ ಕಾಮರಾಜರ್ ಉಪಹಾರ ಯೋಜನೆಯನ್ನು 6ರಿಂದ 8ನೇ ತರಗತಿಯ 15.14 ಲಕ್ಷ ಹೆಚ್ಚುವರಿ ವಿದ್ಯಾರ್ಥಿಗಳಿಗೆ ವಿಸ್ತರಣೆ ಮಾಡಿರೋದು. ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಿಸಲು ವೆಟ್ರಿ ಲ್ಯಾಪ್ಟಾಪ್ ಯೋಜನೆ 2,000 ಕೋಟಿ ರೂಪಾಯಿ. ಆಮೇಲೆ 11ನೇ ತರಗತಿಯ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಹೆಲ್ತ್ ಕಿಟ್ ಮತ್ತು ವಾಟರ್ ಬಾಟಲ್ ಒಳಗೊಂಡಂತಹ ಬ್ರಾಂಡೆಡ್ ಸೈಕಲ್ ಕೊಡುತ್ತಾರೆ. ರೈತರ ಹಿತರಕ್ಷಣೆಗೆ ಸರ್ಕಾರ ಬದ್ಧ 6,000 ಕೋಟಿ ರೂಪಾಯಿ ಮೊತ್ತದ ಕೃಷಿ ಸಾಲ ಮನ್ನಾ ಮಾಡಿದ್ದಾರೆ. ಇದೊಂದು ಒಳ್ಳೆ ಮೂವ್ ಅಂತ ನಾವು ಅಂದ್ಕೋಬಹುದು. ಕಬ್ಬಿಗೆ ಪ್ರತಿ ಟನ್ ಈ ನಮ್ಮ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಅಲ್ಲಿ 4,000 ರೂಪಾಯಿ ಮತ್ತೆ ಭತ್ತಕ್ಕೆ ಪ್ರತಿ ಕ್ವಿಂಟಲ್ಗೆ 2,750 ರೂಪಾಯಿ ಆಕರ್ಷಕ ಪ್ರೋತ್ಸಾಹಧನ ಇದನ್ನು ಮಾಡಿರೋದು. ಗ್ರಾಮೀಣ ಅಭಿವೃದ್ಧಿಗೆ ವೆಟ್ರಿ ವಸತಿ ಯೋಜನೆಯಲ್ಲಿ 3,500 ರೂಪಾಯಿ ಕೋಟಿ, TN ವೆಟ್ರಿ ಯೋಜನೆಗೆ ವಾರ್ಷಿಕ 6,000 ಕೋಟಿ. ಆಮೇಲೆ ವೆಟ್ರಿ ತಮಿಳುನಾಡು ಹೂಡಿಕೆ ಸಮಾವೇಶ 2026 ಮೂಲಕ 1 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಹೂಡಿಕೆಯನ್ನು ಮಾಡಿದ್ದಾರೆ. ಮಾದಕ ದ್ರವ್ಯ ತಡೆಗಟ್ಟುವುದಕ್ಕೆ ನೀವಾಗಲೇ ಹೇಳಿದ್ರಿ, ಸ್ಟ್ರಿಂಗ್ ಕಾರ್ಯಪಡೆ ಅಡಿಯಲ್ಲಿ 65 ವಿಶೇಷ ಪಡೆಯನ್ನು ರಚನೆ ಮಾಡಿರೋದು. ಆಮೇಲೆ ಶಿಕ್ಷಣ ಸಂಸ್ಥೆಗಳು, ದೇವಾಲಯಗಳು ಮತ್ತು ಬಸ್ ನಿಲ್ದಾಣಗಳು ಬಳಿ ಇದ್ದಂತಹ 717 ಮದ್ಯದ ಅಂಗಡಿಗಳನ್ನು ಬಂದ್ ಮಾಡಿರೋದು. ಆಡಳಿತ ಯಂತ್ರವನ್ನು ಪಾರದರ್ಶಕಗೊಳಿಸುವುದಕ್ಕೆ ಆಸ್ತಿ ನೋಂದಣಿ ವ್ಯವಸ್ಥೆಯನ್ನು ಕಾಗದ ರಹಿತ ಮತ್ತು ಮುಖರಹಿತಗೊಳಿಸಲಾಗಿರೋದು. ಸೊ ಹೀಗೆ ದ್ವೈಮಾಸಿಕವಾಗಿ ಅಂದರೆ 2 ತಿಂಗಳಿಗೆ 500 ಯೂನಿಟ್ ವರೆಗೆ ವಿದ್ಯುತ್ತನ್ನು ಬಳಸುವಂಥ ಗೃಹ ಬಳಕೆದಾರರಿಗೆ ಉಚಿತವಾಗಿ 200 ಯೂನಿಟ್ ವರೆಗೆ ಇದನ್ನು ಭರವಸೆಯನ್ನು ಈಡೇರಿಸಿರೋದು. ಇಷ್ಟು ಯೋಜನೆಗಳನ್ನು ತಮಿಳುನಾಡು ಸರ್ಕಾರ ಮಾಡಿರೋದೆ. ಒಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರವನ್ನು ಮಾಡುವಂಥ ಸಂದರ್ಭದಲ್ಲಿ ವಿಜಯ್ ಹೇಳಿದರು, ಅಲ್ಲಿ DMK ಸರ್ಕಾರಕ್ಕೆ ಟಾಂಗ್ ಕೊಟ್ಟರು ಕೂಡ. ಅಂದರೆ DMK ಸರ್ಕಾರ ಸಾಲ ಮಾಡಿ ಹೋಗಿದೆ, ನಾವು ಕೊಟ್ಟಿರುವಂತಹ ಭರವಸೆಗಳನ್ನು ಸಂಪೂರ್ಣವಾಗಿ ಈಡೇರಿಸೋದಕ್ಕೆ ನಮ್ಗೆ ಸಾಧ್ಯ ಆಗಲ್ಲ, ನಮ್ಮ ಜೊತೆಗೆ ನೀವು ಕೈ ಜೋಡಿಸಿ ಅಂತ ಇಂಡೈರೆಕ್ಟ್ಲಿ ಚುನಾವಣಾ ಪೂರ್ವವಾಗಿ TVK ಏನು ಭರವಸೆಯನ್ನು ಕೊಟ್ಟಿದೋ ಅದು ನಮ್ಗೆ ಈ ಅವಧಿಯಲ್ಲಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಮುಂದಿನ ಅವಧಿಗಳಲ್ಲಾದರೂ ಮಾಡುವಂಥ ಪ್ರಯತ್ನ ನಾವು ಮಾಡ್ತೀವಿ ಅನ್ನೋದನ್ನು ಹೇಳಿದ್ರು. ಅಷ್ಟಾಗಿ ಕೂಡ ಈ ಯೋಜನೆಯನ್ನು ಮಾಡಿದರೆ ಈಗಾಗಲೇ ತಮಿಳುನಾಡು ಸರ್ಕಾರದಲ್ಲಿ 10.78 ಸಮಥಿಂಗ್ ಲಕ್ಷ ಕೋಟಿಯಷ್ಟು ಸಾಲ ಇದೆ. ತಮಿಳುನಾಡು ಸರ್ಕಾರ ಸಾಲದಲ್ಲಿದೆ. ಒಬ್ಬ ವ್ಯಕ್ತಿಯ ಮೇಲೆ 1,28,000 ಸಮಥಿಂಗ್ ಸಾಲದ ಹೊರೆ ಇದೆ. ಸೊ ಆ ಸಾಲದ ಹೊರೆಯ ಜೊತೆಗೆ ಮೊದಲ ಬಜೆಟ್ ಅಧಿವೇಶನವನ್ನು ಕೂಡ ತಮಿಳುನಾಡು ಸರ್ಕಾರ, ವಿಜಯ್ ನೇತೃತ್ವದ ಸರ್ಕಾರ ಮೊನ್ನೆ ಮಾಡಿದೆ. ಈ ಎಲ್ಲ ಯೋಜನೆಗಳನ್ನು 100 ದಿನಗಳಲ್ಲಿ ಮಾಡಿ ಪೂರೈಸಿದೆ ಅನ್ನೋದು ಒಂದು. ಹೈ ಸ್ಪೀಡಲ್ಲಿ ಹೋಗ್ತಾ ಇರೋದು
ಬಟ್ ಇದು ಎಷ್ಟರ ಮಟ್ಟಿಗೆ ಮುಂದೆ ಹೋಗುತ್ತೆ ಅನ್ನುವಂಥ ಚರ್ಚೆಯು ಕೂಡ ಇದೆ ಅಂತ ಅನ್ಸುತ್ತೆ. ಬಿಗ್ ಚಾಲೆಂಜ್ ಅಂತೂ ಖಂಡಿತ ಇದೆ. ಯಾಕಂದ್ರೆ ತಮಿಳುನಾಡು ಕರ್ನಾಟಕದ ರೀತಿಯ ಆದಾಯದಲ್ಲಿ, ಕರ್ನಾಟಕ ತಲಾದಾಯದಲ್ಲಿ ಮುಂದಿದೆ. ಜೊತೆಗೆ ಕರ್ನಾಟಕ ತಮಿಳುನಾಡಿಗಿಂತ ವೇಗವಾಗಿ ಹೋಗ್ತಾ ಇದೆ ಆರ್ಥಿಕ ಅಭಿವೃದ್ಧಿ ನೋಡ್ತಾ ಇದ್ರೆ. ಇವರು ಘೋಷಣೆ ಮಾಡಿರೋ ಯೋಜನೆಗಳು ನೋಡ್ತಾ ಇದ್ರೆ ತಮಿಳುನಾಡಲ್ಲಿ ವಾರ್ಷಿಕವಾಗಿ ಅಂದಾಜು ಒಂದು 6 ಲಕ್ಷ 6.5 ಲಕ್ಷ ಮದುವೆಗಳಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲರದ್ದು ಸೇರಿಸಿ ಕನಿಷ್ಠ ಬಡವ್ರ ಮದುವೆ 3 ಲಕ್ಷ ಮದುವೆ ಅನ್ಕೊಂಡ್ರು ಅವರಿಗೆಲ್ಲ 8 ಗ್ರಾಮ್ ಮಾಂಗಲ್ಯ ಕೊಡಬೇಕು ಅಂತ ಈಗ ಅವ್ರು ಘೋಷಣೆ ಮಾಡಿರೋದು ಬಹುಶಃ ಜನವರಿ ಫೆಬ್ರವರಿವರೆಗೂ ಮಾಡಿರ್ಬೋದು. ಆದ್ರೆ ಒಂದ್ ಇಡೀ ವರ್ಷಕ್ಕೆ ಕೊಡೋಕ್ ಹೊರಟಾಗ ಒಂದ್ ಅಂದಾಜು, ಒಂದು ಗುಣಮಟ್ಟದ ಸೀರೆ 1 ಗ್ರಾಮ್ ಚಿನ್ನ ಅಂತ ಹೇಳಿದ್ರೆ 1 ಲಕ್ಷ ಕೋಟಿಗಿಂತ ಹೆಚ್ಚನ್ನ ಈ ಸಣ್ಣ ಪುಟ್ಟ ಗ್ಯಾರಂಟಿಗೇನೆ ಕೊಡ್ಬೇಕಾಗುತ್ತೆ. ಜೊತೆಗೆ ಅವರ 6 ಸಿಲಿಂಡರ್ ಉಚಿತ, ಜೊತೆಗೆ ಏನು ಹೆಣ್ಮಕ್ಳಿಗೆ 2,500 ಕೊಡುವಂಥದ್ದು, ಇದೆಲ್ಲವೂ ಇದೆ. ಕರ್ನಾಟಕದ ಎಲ್ಲ ಗ್ಯಾರಂಟಿಗಳ ಜೊತೆಗೆ ಅವ್ರದ್ದೊಂದಷ್ಟು ಲಕ್ಷ ಕೋಟಿ ಅವರೇ ಹೆಚ್ಚುವರಿ. ಇಲ್ಲಿ ವಿಜಯ್ ಸರ್ಕಾರ ಏನ್ ಮಾಡ್ಬೇಕಿತ್ತು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಬಂದಾಗ ಕಾವೇರಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೂ ಧ್ವನಿ ಎತ್ತಿಲ್ಲ ಅಂತ ಕಾಣಿಸುತ್ತೆ. ಸುಪ್ರೀಂ ಕೋರ್ಟ್ಗೆ ಹೋದ್ರು ಎಲ್ಲವೂ ಹೌದು, ಅದಕ್ಕೆ ಒಂದು ಪ್ರತ್ಯೇಕ ಫಂಡ್ ಇಡೋದು ಅಥವಾ ಇನ್ನೇನು ಮಾಡಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಅವರಿಗೆ ಅದು ಈಗ ಅಗತ್ಯ ಅಂತ ಅನ್ಸಿಲ್ಲ ಈ ವೇಳೆಯಲ್ಲಿ. ಯಾಕೆಂದ್ರೆ CWRC CWMA ಎಲ್ಲವೂ ಕೂಡ ಹಿಂದಿನ ತೀರ್ಪುಗಳನ್ನ ಆಧರಿಸಿಯೇ ನೀರು ಬಿಡ್ತಾ ಇದ್ದಾವೆ. ಸೊ ಇಲ್ಲಿವರೆಗೂ ನೀರಿನ ಕೊರತೆ ಕೂಡ ಬಿದ್ದಿಲ್ಲ. ನೀರು ಬಿಟ್ಟಿಲ್ಲ ಅಂತ ಆದ ಸಂದರ್ಭದಲ್ಲಿ ಮಾತ್ರ ಕೊರತೆ ಆಗೋದು. ಇತ್ತೀಚೆಗೆ ನೀರು ಬಿಡಲ್ಲ, ನಾವೇನೇ ಕೋರ್ಟ್ಗೆ ಹೋಗ್ತೀವಿ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂದ್ರೂ ಕೂಡ ಸುಪ್ರೀಂ ಕೋರ್ಟ್ ಇವತ್ತು ಕೂಡ ಹಿಯರಿಂಗ್ ಇದೆ. ತಮಿಳುನಾಡು ಪರವಾದ ಅರ್ಜಿಯ ಹಿಯರಿಂಗ್ ಇವತ್ತಿದೆ. ಸೊ ಅದು ಈ ಸಂದರ್ಭದಲ್ಲಿ ವಿಜಯ್ಗೆ ಅಗತ್ಯ ಅಂತ ಕಾಣಿಸಲ್ಲ. ಮುಂದಿನ ದಿನಗಳಲ್ಲಿ ಅದನ್ನ ಅವ್ರು ಮಾಡ್ಬೋದು ಏನೋ, ಅವ್ರಿಗೆ ಬಿಟ್ಟಂತ ವಿಚಾರ. ಆದ್ರೆ ಗ್ಯಾರಂಟಿಗಳ ವಿಚಾರದಲ್ಲೇ ನೋಡೋದಾದ್ರೆ ಕರ್ನಾಟಕದಕ್ಕಿಂತ ಡಬಲ್ ಗ್ಯಾರಂಟಿಗಳು ನಮ್ಗೆ ಅವರಲ್ಲಿ ಕಾಣಿಸ್ತಾ ಇದೆ. ಆದ್ರೆ ತಲಾ ಆದಾಯದಲ್ಲಿ ನೋಡಿದ್ರೆ ಕರ್ನಾಟಕದವನ್ನ ಎಡಕ್ಕೂ ಬರದೇ ಇರೋ ಮಟ್ಟದಲ್ಲಿ ಅವರ ಆದಾಯ ಇದೆ. ಸೌತ್ ಸ್ಟೇಟ್ಗಳಲ್ಲಿ ನೀವು ನೋಡಿದ್ರೆ ಮಹಾರಾಷ್ಟ್ರ ನಂಬರ್ 1 ಇದೆ, ಕರ್ನಾಟಕ ನಂಬರ್ 2 ಸಿಗುತ್ತೆ ನಮಗೆ, ಅಥವಾ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಇವೆಲ್ಲವೂ ಕೂಡ ನಂತರದ ಸ್ಥಾನದಲ್ಲಿ 6-7ನೇ ಸ್ಥಾನದಲ್ಲಿ ಬರ್ತವೆ ನೀವು ಆದಾಯದ ದೃಷ್ಟಿಯಿಂದ ನೋಡಿದ್ರೆ. ಸೊ ಆದಾಯ ಇದ್ರೆ ಮಾತ್ರ ನಾವು ಏನೇ ಗ್ಯಾರಂಟಿಯನ್ನು ಕೂಡ ಮುಂದುವರ್ಸೋದಕ್ಕೆ ಸಾಧ್ಯ ಆಗುತ್ತೆ. ಕರ್ನಾಟಕದಲ್ಲೂ ಕೂಡ ಇಷ್ಟು ಗ್ಯಾರಂಟಿಗಳು ನಡೀತಾ ಇದ್ದಾವೆ ಅಂದ್ರೆ ಬೇರೆ ಎಲ್ಲ ಯೋಜನೆಗಳು ಕೂಡ ಹೆಚ್ಚು ಕಡಿಮೆ ಬಂದಾಗ ಹೋಯ್ತಾವೆ. ನಿಮ್ಗೆ ಗೊತ್ತಿದೆ, ಹಳ್ಳಿ ಕಡೆ ಹೋದ್ರೆ ಇವತ್ತು ಕೂಡ ರಸ್ತೆ ಗುದ್ಲಿ ಪೂಜೆ, ಮತ್ತೊಂದು ನೀರಿನ ಕಾಮಗಾರಿ, ಚರಂಡಿ ಕಾಮಗಾರಿ, ಯಾವ ಕಾಮಗಾರಿಯೂ ನಡೀತಾ ಇಲ್ಲ. ಬೆಂಗಳೂರು ಮಟ್ಟದಲ್ಲಿ ಅಲ್ಲೆಲ್ಲೋ ಒಂದೊಂದು ವೈಟ್ ಟ್ಯಾಪಿಂಗ್ ಕಾಮಗಾರಿ ಅಥವಾ ಮತ್ತೊಂದು ಕಾಮಗಾರಿ ಅನ್ನೋದು ನಿಮ್ಗೆ ಕಾಣಿಸ್ತಾ ಇದೆ ಹೊರತು ಹಳ್ಳಿಗಳ ಮಟ್ಟದಲ್ಲಿ ಕಾಮಗಾರಿ ಅನ್ನೋದು ಇವತ್ತು ಏನೋ ಬುಡ ಕುಸಿದು ಹೋಗಿದೆ ಅಂತ. ಈಗ ಯಾವುದೇ ಒಂದು ಸೇತುವೆ ಕುಸಿದ್ರು ಕೂಡ ಮಳೆಗಾಲದಲ್ಲಿ ಅದನ್ನ ಸರಿ ಮಾಡುವಂತ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರಗಳು ಒದ್ದಾಡುವಂತ ಪರಿಸ್ಥಿತಿ ಇದೆ. ಹಂಗಾಗಿ ಎಷ್ಟೋ MLAಗಳು ಫಂಡ್ ಬರದಾ ಇಲ್ಲ, ಇನ್ನೇನು ಮಾಡ್ಲಿ ಅನ್ನೋ ಪರಿಸ್ಥಿತಿಯನ್ನು ತಲುಪಿದ್ದಾರೆ. ಒಳಗೊಂದೊಳಗೆ ಅವ್ರ ಬೇಗುದಿಯನ್ನ ಅವ್ರು ತೋಡ್ಕೊಳ್ತಾ ಇದ್ದಾರೆ. ಸೊ ಕರ್ನಾಟಕದಲ್ಲೂ ಕೂಡ ಇದು ಇಷ್ಟು ಕಷ್ಟ ಆಗ್ತಾ ಇದೆ. ನಾವು ತಲಾ ಆದಾಯವನ್ನ ಅಥವಾ ವಾರ್ಷಿಕ ಆದಾಯವನ್ನ ಹೆಚ್ಚಿಟ್ಕೊಂಡೆ ತಮಿಳುನಾಡಿನಂತ ರಾಜ್ಯಗಳು ನಮ್ಗಿನ ಎಷ್ಟೋ ಕೆಳಗಿದ್ದಂತ ಸಂದರ್ಭದಲ್ಲಿ ಸೊ ಅವರು ಹೇಗೆ ಇದನ್ನ ಸರಿದೂಗಿಸ್ತಾರೆ, ಎಷ್ಟು ದಿನ ಸರಿದೂಗಿಸ್ತಾರೆ? 1-2 ತಿಂಗಳಿಗೆ ಕೊಟ್ಟು, ಈಗ ಗೃಹಲಕ್ಷ್ಮಿ ಕೊಟ್ಟಂಗಾಗುತ್ತೆ. ಲಾಸ್ಟ್ ಟೈಮ್ 2-3 ತಿಂಗಳು ನಿಲ್ಲಿಸ್ಬಿಟ್ಟಿದ್ರಲ್ಲ. ಈಗಲೂ ಕೂಡ ಕೆಲವರಿಗೆ ಪರಿಷ್ಕರಣೆ ಆಗ್ತಾ ಇರೋ ಕಾರಣಕ್ಕೆ ಕೆಲವರಿಗೆ ಗೃಹಲಕ್ಷ್ಮಿ ಸಿಗ್ತಾ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ತಬ್ಬಿಬ್ಬಾಗೋದ್ರು, ಯಾಕೆ ಕೊಟ್ಟಿಲ್ಲ, ಏನ್ ಕತೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಸದನದಲ್ಲಿ. ಸೊ ಎಷ್ಟು ದಿನ ನಡೆಸ್ತಾರೆ ಅನ್ನೋ ಚಾಲೆಂಜ್ ವಿಜಯ್ ಅವರ ಮುಂದಿದೆ. ಮತ್ತು ವಿಜಯ್ ಅವರ ಆಡಳಿತ ವೈಖರಿಯಲ್ಲಿ ನೋಡಿದ್ರೆ ಬುದ್ಧಿವಂತರಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಸುಮಾರು ಅಷ್ಟು ಜನ ಹೊಸಬರಿದ್ದಾರೆ, ಅವರ ಸ್ನೇಹಿತರನ್ನೇ ಕೆಲವ್ರನ್ನ ಮಂತ್ರಿಮಂಡಲದಲ್ಲಿ ಇಟ್ಕೊಂಡಿದ್ದಾರೆ. TVK ಪಕ್ಷ ಕಟ್ಟಲು ಸಹಕರಿಸಿದಂತ ಕೆಲವರಿದ್ದಾರೆ, ಕೆಲವು ಆಫೀಸರ್ಗಳು ಕೆಲವರಿದ್ದಾರೆ, AS IPS ಅಂತವರು. ಸೊ ಅದೆಲ್ಲ ಸರಿ, ಆದ್ರೆ ಅವರಿಗೆ ಎಷ್ಟರ ಮಟ್ಟಿನ ಆಡಳಿತದ ಅನುಭವ ಇರುತ್ತೆ. ಸೊ ಇಲ್ಲಿ ಪುಸ್ತಕದ ಬದನೆಕಾಯಿ ಎಷ್ಟೋ ಸರಿ ವರ್ಕೌಟ್ ಆಗಲ್ಲ. ಯೋಜನೆಗಳನ್ನ ಈಗ ಆರ್ಥಿಕ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬಜೆಟ್ ಮಂಡಿಸಬೇಕು ಅಂದ್ರೆ ಸುಮಾರು 3 ತಿಂಗಳ ಕಾಲ ಬಜೆಟ್